ಇನ್ನು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಡಿಪಿಐ ಬೆಂಬಲ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜಕೀಯವಾಗಿ ಯಾರ ಬೆಂಬಲವನ್ನು ಕೇಳಿಲ್ಲ ಅಂತ ಬಿಕೆ ಹರಿಪ್ರಸಾದ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಯಾರ ಬಳಿಯೂ ಕೂಡ ಬೆಂಬಲವನ್ನ ಕೇಳಿಲ್ಲ. ಯಾರಾದರೂ ಬೆಂಬಲ ಕೊಟ್ಟಿದ್ರೆ ಅದು ಅವರಿಗೆ ಸೇರಿದ್ದು. ಆದರೆ ಕಾಶ್ಮೀರದಲ್ಲಿ ಬಿಜೆಪಿಯವರು ಮುಸ್ಲಿಮರ ಜೊತೆಯಲ್ಲಿ ಸರ್ಕಾರವನ್ನ ರಚನೆ ಮಾಡಿಕೊಂಡ್ರು. ಮುಸ್ಲಿಂ ಲೀಗ್ ಮುಸ್ಲಿಮರ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ರು. ಅವರು ಹೇಗೆ ಆಗ ಬೆಂಬಲವನ್ನ ಪಡೆದುಕೊಂಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಚ್ಚತೀವು ದ್ವೀಪವನ್ನ ಶ್ರೀಲಂಕಾದಲ್ಲಿ ಇರುವಂತಹ ತಮಿಳರಿಗೆ ಬಿಟ್ಕೊಟ್ಟಿರೋದು. ಆದರೆ ಶ್ರೀಲಂಕಾಗೆ ನಾವು ದ್ವೀಪವನ್ನ ಬಿಟ್ಕೊಟ್ಟಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇಂತಹ ಮಾತುಗಳು ಬರುತ್ತೆ ಅಂತ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ನಾವು ಯಾರನ್ನೂ ಸಹ ಬೆಂಬಲ ಕೇಳಿಲ್ಲ. ಯಾರಾದರೂ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ರೆ ಅವ್ರಿಗೆ ಸೇರಿರೋದು. ನಾವು ಸ್ವತಃ ನಾವೇ ಬೆಂಬಲ ಕೇಳಿದರೆ ತಪ್ಪಾಗುತ್ತೆ. ಯಾರಾದರೂ ಭಾರತೀಯ ಜನತಾ ಪಾರ್ಟಿ ಮತ್ತು ಕೋಮುವಾದಿ ಪಕ್ಷಗಳನ್ನು ಸೋಲಿಸಲಿಕ್ಕೆ ಬೆಂಬಲ ಕೊಟ್ಟಿದ್ರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ನಾವು ಅವರಲ್ಲಿ ಹೋಗಿ ನಾವು ಕೇಳ್ಕೊಂಡಿಲ್ವಲ್ಲ, ನೀವು ಬೆಂಬಲ ಕೊಡಿ ಅಂತೇಳಿ. ಅವರು ಕೋಮುವಾದಿಗಳನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬರಿಗೆ ಶಕ್ತಿ ಇರೋದು ಅಂತೇಳಿ ನಮಗೆ ಬೆಂಬಲ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ನಮಗೆ ಬಿಟ್ಟಿದಂತಲ್ಲ. ನಾವು ಬಿಟ್ಕೊಡೋದೇನು ಬಂತು? 180 ಎಕರೆ ಕಚ್ಚತೀವನ್ನ ತಮಿಳಿನಲ್ಲಿ ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ತಮಿಳರಿಗೂ ಮತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ತಮಿಳರಿಗೆ ಒಳ್ಳೆ ಬಾಂಧವ್ಯ ಇದೆ. ಶಾಂತಿ ನೆಲೆಸಬೇಕು, ನಮ್ಮಲ್ಲಿ ಘರ್ಷಣೆ ಇರಬಾರ್ದು ಅಂತೇಳಿ ದೊಡ್ಡ ಮನಸ್ಸಿನಿಂದ ಇಂದಿರಾ ಗಾಂಧಿಯವರು ಆ ಕಚ್ಚತೀವನ್ನ ಬಿಟ್ಕೊಟ್ರು. ಆದರೆ ಯಾವ ಕಾರಣದಿಂದ ಚೈನಾಗೆ ಇವರು 4,000 ಸ್ಕ್ವೇರ್ ಕಿಲೋಮೀಟರ್ನ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ ಚೈನಾದವರು ಆಕ್ರಮಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಚಕಾರವೂ ಸಹ ಎತ್ತೋದಿಲ್ಲ. ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಗಂಡಸಿಲ್ಲ ಅಲ್ಲಿ. ಚೈನಾದ ಹೆಸರು ಹೇಳಿ ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿರೋ ಅಂತ ಹೇಳಲಿಕ್ಕೆ. ಗಲ್ವಾನಲ್ಲಿ 20 ಜನ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡ್ರು. ಅದ್ರ ಬಗ್ಗೆ ಇದುವರೆಗೂ ಸಹ ನಾವು ಒಂದು ತಲೆ ತೆಗೆದ್ರೆ 10 ತಲೆ ತೆಗೆದುಕೊಂಡು ಬಂದರು ಅಂತ ಹೇಳ್ತಂಥ ಜನ ಇಲ್ಲಿ ತನಕ ಯಾಕಿದ್ದಾರೆ ಅಂತ. ಈಗಲೂ ಸಹ ಮೊನ್ನೆಯೂ ಕೂಡ ಒಂದು ಸಭೆ ನಡೆದಿದೆ ಚೈನಾ ಮಿಲಿಟರಿ ಕಮಾಂಡರ್ ಜೊತೆ. ಚೈನಾದವರು ನಮ್ಮ ಭೂಮಿಯನ್ನು ಆಕ್ರಮಿಸ್ಕೊಂಡಿಲ್ಲ ಅಂದರೆ ಸಭೆ ಯಾಕೆ ಮಾಡ್ತಾ ಇದ್ದಾರೆ? ಆದ್ದರಿಂದ ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಇನ್ನಾದರೂ ನಿಲ್ಲಿಸಬೇಕು.